ನಿಮಗೆ ನಿಜಕ್ಕೂ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ರೆ ಇದು ನಾಳೆ ಸಂಜೆ ಅಷ್ಟರಲ್ಲೇ ಇದು ಹೊಸ್ಕೊಳ್ಬೇಕು. ಇದೇ ಭಾಗದಲ್ಲಿ, ಇದೇ ಬೀದಿಗಳಲ್ಲಿ ನಮ್ಮ ಜೊತೆ, ಇದೇ ಮಳವಳ್ಳಿ ಭಾಗದ ಸಾವಿರಾರು ಜನ ನಮ್ಮ ಜೊತೆ ಬಂದು ಸೇರ್ತಾರೆ. ಈ ಒಂದು ಬೆಳವಣಿಗೆಯನ್ನ, ಈ ಪ್ರಜಾಪ್ರಭುತ್ವದ ಉಳಿಸುವಂತ ಏನು ಜನರ ಸಂಕಲ್ಪವನ್ನ ನೀವು ನಾಳೆ ಬೆಳಗ್ಗೆ ಕಣ್ಣಾರೆ ನೋಡ್ತೀರಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಎಲ್ಲ ವಿಚಾರವನ್ನ ಏನಿದೆ ಮಳವಳ್ಳಿಯ ಹೃದಯ ಭಾಗ ಅಂತ ಏನು ಹೇಳ್ತೀವೋ, ಹೃದಯ ಭಾಗ ಅಂದರೆ ಬಸ್ ನಿಲ್ದಾಣದ ಪಕ್ಕದಲ್ಲೇ ಮುಂಭಾಗದಲ್ಲೇ ಇರುವಂಥ ಐಮಾಸ್ಕ್ ಏನು ದೀಪ ಇದೆ, ಇದು ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅನ್ನುವಂಥದ್ದನ್ನ KRS ಪಕ್ಷ ರಾಜ್ಯದ ಜನತೆ ಮುಂದೆ ವಾಸ್ತವವನ್ನು ನಿಮ್ಮ ಮುಂದೆ ಬಿಚ್ಚಿಡಬೇಕು ಅಂತೇಳಿ ಇವತ್ತು ಬಂದಿದೆ. ನೀವು ಈಗ ಗಮನಿಸ್ತಾ ಇದ್ದೀರಿ, ಏನೆಲ್ಲ ಪತ್ರಿಕೆ ಹೇಳಿಕೆಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಗಮನಿಸಿರ್ತೀರಿ. ಏನು ಜನರು ಮಳವಳ್ಳಿ ಭಾಗದಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲದೆ ಖುಷಿ ಪಡೋ ಥರದಲ್ಲಿ ಅವರು ಯಾರು ಮಾನ್ಯ ನರೇಂದ್ರ ಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪೇಪರ್ ಸ್ಟೇಟ್ಮೆಂಟು. ಶತ್ರುಗಳು ಸಹ ಏನು ಪ್ರೀತಿ ಮಾಡೋ ಥರದಲ್ಲಿ ನಮ್ಮ ಕೆಲಸಗಳು ಕಾರ್ಯಗಳು ನಿರ್ವಹಿಸ್ತೀವಿ ನಾವು ಅಂತ. ನಿಮ್ಮ ಶತ್ರುಗಳು ಬೇಡ ಸ್ವಾಮಿ, ದಯಮಾಡಿ ನಿಮಗೆ ಮತ ಹಾಕಿರೋ ಜನಸಾಮಾನ್ಯರು ಖುಷಿ ಪಡೋ ಥರದಲ್ಲಿ ನಿಮಗೆ ಮತ ಹಾಕಿರೋ ತಪ್ಪಿಗೆ ನಾನು ಒಂದು ಸಾರ್ಥಕತೆಯನ್ನು ನಾನು ಗಳಿಸ್ಕೊಳ್ತಾ ಇದ್ದೀನಿ ಅನ್ನೋಷ್ಟರಲ್ಲಿ ಒಂದು ತಕ್ಕ ಮಟ್ಟದ ಐಮಾಸ್ಟು ಆ ವೋಲ್ಟೇಜ್ ಏನಿದೆ ದೀಪ, ಈ ದೀಪಕ್ಕೆ ಒಂದು ಬಲ್ಪ್ ಹಾಕುವಂಥ ಯೋಗ್ಯತೆ ಇವತ್ತಿನ ತಾಲೂಕು ಆಡಳಿತಕ್ಕಾಗಿರ್ಬೋದು ಅಥವಾ ಮಾನ್ಯ ಶಾಸಕರಿಗಾಗಿರ್ಬೋದು ಇಲ್ಲ ಅನ್ನೋ. ಮತ್ತು ಪುರಸಭೆಯವ್ರಿಗೂ ಸಹ ಆ ಒಂದು ಯೋಗ್ಯತೆ, ಆ ಒಂದು ಅರ್ಹತೆ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ನಿಮಗೆ ಯಾವುದೇ ರೀತಿ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಏಕೆಂದರೆ ನಮಗೆ ಗೊತ್ತಿದೆ, ಏಕೆಂದರೆ ಪ್ರಶ್ನೆ ಮಾಡಿದಂಥವ್ರನ್ನ ಪ್ರಜಾಪ್ರಭುತ್ವದಲ್ಲಿ ಧ್ವನಿ ಅಡಗಿಸೋಕ್ಕೆ ಅಂತ ನಿಂತಿರುವಂಥವ್ರು ನಿಮಗೆ ಯಾವುದೇ ರೀತಿ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಯಾವುದೂ ಇಲ್ಲ. ಆದರೆ ನಿಮಗೆ ಮತ ಹಾಕಿರುವಂಥವ್ರು ಮತ್ತು ನಮ್ಮ ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಏನು ನಾವೆಲ್ಲ ಜನಸಾಮಾನ್ಯರಿದ್ದೀರೋ ಅವರ ಒಂದು ಘನತೆಗೆ, ಗೌರವಕ್ಕೆ ಧಕ್ಕೆ ತರದಿರೋ ಥರದಲ್ಲಿ ನೀವು ನಡ್ಕೊಳ್ಬೇಕು. ಆಗಷ್ಟೇ ನಿಮ್ಮನ್ನು ತಗೊಂಡ್ಬಂದು ನಾವು ಕೂರಿಸಿರೋದಕ್ಕೆ ಒಂದು ಸಾರ್ಥಕತೆ. ಅದನ್ನು ನೀವು ದಯಮಾಡಿ ಪಾಲಿಸಬೇಕು. ನಾವಿವತ್ತು ಜನಸಾಮಾನ್ಯರು ನಿಮ್ಮ ಹತ್ರ ಕೇಳ್ತಾ ಇರೋದು ಇಷ್ಟೇ, ಇನ್ನೇನೋ ನಿಮ್ಮ ಅಪ್ಪನ ಮನೆಯಿಂದ ಇನ್ನೇನೋ ತಂದು ನಮಗೆ ಕೊಡಿ, ಇಲ್ಲ ನಮ್ಮನಿಗೇನೋ ಆಸ್ತಿ ಕೊಡಿ, ಬಂಗ್ಲೆ ಕೊಡಿ, ನಾವೇನನ್ನೂ ಕೇಳ್ತಾ ಇಲ್ಲ. ನಾವು ಕಟ್ತಾ ಇರೋ ತೆರಿಗೆ ಹಣದಲ್ಲಿ ನಿಮ್ಮನ್ನ ಒಂದು ಅಧಿಕಾರಿ ಜವಾಬ್ದಾರಿಯುತವಾಗಿ ಕೂರಿಸಿದ್ದೀವಿ. ನಮ್ಮ ಮಳವಳ್ಳಿ ತಾಲೂಕಿಗೆ ನಿಮ್ಮನ್ನು ಹೆಮ್ಮೆಯ ಶಾಸಕರಾಗಿ, ಜನಪ್ರಿಯ ಶಾಸಕರಾಗಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಒಂದು ತಕ್ಕನಾಗೆ, ಆ ಒಂದು ಯೋಗ್ಯತೆ ತಕ್ಕನಾಗಿ ನೀವು ಕೆಲಸ ಮಾಡಿ ಅಂತ ನಾವು KRS ಪಕ್ಷ ಜನಸಾಮಾನ್ಯರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೇವೆ ವಿನಃ ಯಾವುದೇ ಅಧಿಕಾರಿಗಳನ್ನು ನಿಂದನೆ ಮಾಡುವಂಥದ್ದಾಗಲಿ, ಅಗೌರವದಿಂದ ನಡ್ಕೊಳ್ಳೋದೇ ಆಗಲಿ, ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದೇ ಆಗಲಿ KRS ಪಕ್ಷ ಮಾಡ್ತಾ ಇಲ್ಲ. ಇದು ಇವತ್ತು ಮಳವಳ್ಳಿಯ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನೀವು ಮಾಡ್ತಾ ಇರುವಂಥ ಮಸಲತ್ತು, ಈ ಒಂದು ಕಸರತ್ತು ಏನಿದೆ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾವಷ್ಟೇ ಅಲ್ಲ, ಜನಸಾಮಾನ್ಯರೇ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದೆ. ಗಮನಿಸಿದ್ದೀರಿ, ಪುರಸಭೆ ಘಟನೆ ಏನೆಲ್ಲ ಆಯಿತು ಅನ್ನೋಂಥದ್ದು, ಯಾವೆಲ್ಲ ತೀವ್ರತೆಗೆ ಒಳಪಡ್ತು ಅನ್ನೋಂಥದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ನೇರವಾಗಿ ನಾನೇ ನಿಮಗೆ ದಯಮಾಡಿ ಒಂದು ವಿಚಾರವಾಗಿ ನೀವು ಧ್ವನಿ ಮಾಡಬೇಕು. ಪ್ರಜಾಪ್ರಭುತ್ವದ ಹಕ್ಕನ್ನು ನೀವು ಸಹ ಉಳಿಸಬೇಕು. ಇದು ಪ್ರಜಾಪ್ರಭುತ್ವ, ಹಿಟ್ಲರ್ ಆಡಳಿತ ಅಲ್ಲ. ಇವತ್ತಿನ ಅಧಿಕಾರಿಗಳು ಏನು ಒಂದು ರೀತಿಲಿ ಯಾವ ಥರ ಆಡ್ತಾ ಇರೋದು, ಅಧಿಕಾರಿಗಳ ರೀತಿಲಿ ಪ್ರಜಾಪ್ರಭುತ್ವ ಅಲ್ಲ, ಇದು ಒಂದು ರೀತಿಲಿ ಬ್ರಿಟಿಷ್ನವ್ರ ಥರದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ. ದಯಮಾಡಿ ನೀವು ಶಾಸಕರು ಜನಪರವಾಗಿ ನಿಂತು ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತೇಳಿ ನೀವು ಧ್ವನಿ ಮಾಡಿ, ದಯಮಾಡಿ ಒಂದು ಘಟನೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನೀಡಿ ಅಂತೇಳಿ ರಾಜ್ಯದ ಲಕ್ಷಾಂತರ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರು. ನೀವು ಇವತ್ತು ಏನಕ್ಕೆ ಮೌನವಾಗಿ ತಾಳ್ತಾ ಇದ್ದೀರಿ? ಏನಕ್ಕೆ ಅಂತಂದರೆ ನಿಮ್ಮ ಅಧಿಕಾರಿಗಳನ್ನು ನಿಮ್ಮ ಏನು ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀರಲ್ವಾ, ಅವ್ರು ಮಾಡುವಂಥ ಯಾವುದೇ ಒಂದು ಕೆಲಸಕ್ಕೆ KRS ಪಕ್ಷದವರು ಜನಸಾಮಾನ್ಯರು ಪ್ರಶ್ನೆ ಮಾಡಬಾರ್ದು. ಅವ್ರು ಏನು ಬೇಕಾದರೂ ಮಾಡ್ಬೋದು. ಒಟ್ಟಿನಲ್ಲಿ ನೀವು ಬಂದ ಸಂದರ್ಭದಲ್ಲಿ ನಿಮ್ಮ ಮುಂದೆ ಕೈ ಕಟ್ಟಿ ನಮ್ಮ MLA ಸಾಹೇಬರು ಬಂದರು ಅಂತ ನಿಮಗೆ ಕೂರಿಸಿ ಅವರೊಂದು ರೀತಿ ಸರಿ ಕೊಡ್ಬಿಟ್ರೆ ನಿಮಗೆ ಅದೇ ಗೌರವ. ಜನರ ತೆರಿಗೆ ಹಣ ಏನು ಬೇಕಾದರೂ ಆಗ್ಬೋದು, ಜನರು ಏನು ಬೇಕಾದರೂ ಆಗ್ಬೋದು. ಒಟ್ಟಿನಲ್ಲಿ ನಿಮಗೇನು ಅವರು ಬಂದಂಥ ಸಂದರ್ಭದಲ್ಲಿ ನಿಮಗೆ ಸರಿ ಕೊಡೋದು ಅಷ್ಟು ಸಾಕು. ಇದಿದೆ. ದಯಮಾಡಿ ಏನು ಮಳವಳ್ಳಿ ಚಲೋ ಏನಿದೆ, ಇದೇ ಉದ್ದೇಶ. ನೀವೇನು ಹೇಳ್ತೀರಲ್ಲ ಭಾಷಣದಲ್ಲಿ, ನಾವು ಮಳವಳ್ಳಿ ಜನನ ಬೆಳಕಲ್ಲಿ ತೂಗಿಸ್ತೀವಿ ಅಂತ. ಇಷ್ಟೊತ್ತಾಯಿತು ಅಂತಂದರೆ ವ್ಯಾಪಾರಸ್ಥರು, ಇಲ್ಲಿ ಓಡಾಡುವಂಥವರು, ವೃದ್ಧರು, ಮಕ್ಕಳು ಕತ್ತಲಲ್ಲಿ ತಿರುಗುವಂಥ ವ್ಯವಸ್ಥೆಗೆ ನಿಮ್ಮಿಂದ ಕಲ್ಪಿಸಿದ್ದೀರಿ. ದಯಮಾಡಿ ಇಂಥದ್ದನ್ನು ಹೋಗಲಾಡಿಸಿ ಅಂತ ನಾವು ಮಳವಳ್ಳಿ ಚಲೋ, ಇದೇನು ಅಧಿಕಾರಿಗಳ ವಿರುದ್ಧ ಅಲ್ಲ, ನಾವು ಕೇಳ್ತಾ ಇರುವಂಥದ್ದು ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವು ಇವತ್ತು ಮಳವಳ್ಳಿ ಚಲೋ ಅಂತ ಮಾಡ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವವನ್ನು ಅಳಿಸಬೇಕು ಅಂತ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಅವನು ಯಾವನೇ ಆಗಿರ್ಬೋದು, ಅಂಥವನಿಗೆ ನಾವು ತಕ್ಕ ಪಾಠ ಕಲಿಸಬೇಕು. ಇದು ಪ್ರಜಾಪ್ರಭುತ್ವ ಅನ್ನೋದನ್ನು ಎಚ್ಚರಿಸಬೇಕು. ಇದು ಕೇವಲ ಮಳವಳ್ಳಿ ಮಾತ್ರ ಸೀಮಿತ ಅಲ್ಲ, ಇದು ಇಡೀ ರಾಜ್ಯದ ಕೂಗು.
ಪ್ರಜಾಪ್ರಭುತ್ವ ಇಡೀ ರಾಜ್ಯದ ಕೂಗು. ಈ ಒಂದು ಕೂಗಿಗೆ ಜನಸಾಮಾನ್ಯರು ಸಹ ಬೆಳಗ್ಗೆಗೆ ನಮ್ಮ ಜೊತೆ ಧ್ವನಿಗೂಡಿಸ್ತಾರೆ. ಇದೇ ಭಾಗದಲ್ಲಿ, ಇದೇ ಬೀದಿಗಳಲ್ಲಿ ನಮ್ಮ ಜೊತೆ, ಇದೇ ಮಳವಳ್ಳಿ ಭಾಗದ ಸಾವಿರಾರು ಜನ ನಮ್ಮ ಜೊತೆ ಬಂದು ಸೇರ್ತಾರೆ. ಈ ಒಂದು ಬೆಳವಣಿಗೆಯನ್ನ, ಈ ಪ್ರಜಾಪ್ರಭುತ್ವದ ಉಳಿಸುವಂತ ಏನು ಜನರ ಸಂಕಲ್ಪವನ್ನ ನೀವು ನಾಳೆ ಬೆಳಗ್ಗೆ ಕಣ್ಣಾರೆ ನೋಡ್ತೀರಿ. ದಯಮಾಡಿ ಎಚ್ಚರಿಸ್ಕೊಳ್ಬೇಕು. ನೀವು KRS ಪಕ್ಷ ಯಾವುದೋ ಪುಂಡಿ ಪೋಖ್ರಿಗಳ ಪಕ್ಷ ಅಲ್ಲ. ಸರ್ಕಾರಿ ನೌಕರಿಯಲ್ಲಿದ್ದಂತಹ ಎಸ್ ಲಿಂಗೇಗೌಡರು ಈ ವ್ಯವಸ್ಥೆನ ಬದಲಾಯಿಸಬೇಕು, ನಿಮ್ಮಂಥ ಕಳ್ಳರನ್ನ ಕಾಕರನ್ನ ಈ ರಾಜ್ಯದಿಂದ ತೊಲಗಿಸ್ಬೇಕು ಅಂತೇಳಿ ತನ್ನ ಉದ್ಯೋಗವನ್ನು ಬಿಟ್ಟು KRS ಪಕ್ಷ ಕಡಿದಂಥ ಪಕ್ಷದಲ್ಲಿರುವಂಥವ್ರು, KRS ಪಕ್ಷದವರು ಪ್ರಾಮಾಣಿಕರು. ಯಾವುದೇ ಹಣಕ್ಕಾಗಲಿ ಇನ್ನೊಂದು ಆಮಿಷಕ್ಕಾಗಿ ಜನಸಾಮಾನ್ಯರನ್ನ ಬಲಿಗೊಳಿಸ್ತಾ ಇರೋಂಥವ್ರಲ್ಲ. ಜನರನ್ನ ನಾಯಕರನ್ನಾಗಿ ಮಾಡಬೇಕು ಅಂತ ಉಟ್ಕೊಂಡಿರುವಂಥ KRS ಪಕ್ಷ. ಇಷ್ಟು ಹೇಳ್ತಾ ನೀವು ಬದಲಾಯಿಸಬೇಕು. ನೀವು ಬದಲಾಗದಿದ್ದರೆ ಪ್ರಜೆಗಳೇ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಮತ್ತು ಇದೇನಿದೆ ಮೇಡಮ್, ನಾಗರತ್ನ ಮೇಡಮ್, ದಯಮಾಡಿ ನಿಮ್ಮ ಬಗ್ಗೆ ಏನು ಲೋಕಾಯುಕ್ತದವರು ಸಹ ಭಾಳಷ್ಟು ಹೊಗಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ನಿಮ್ಮ ಬಗ್ಗೆ ಅಂತೂ ನಾವೇನು ಮಾತಾಡೋಂಗೆ ಇಲ್ಲ. ಯಾಕೆಂದರೆ ನೀವು ಪ್ರಜೆಗಳೊಂದು ಸಹ ಭಾಳಷ್ಟು ಪ್ರೀತಿ, ನಿಮಗೆ ಮಾತಾಡೋಂಗೆಲ್ಲ. ನಿಮ್ಮ ಮೇಲೆ ಸುಳ್ಳು ಕೇಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು. ಇವತ್ತು ನಾನು ಲೈಟ್ ಹಾಕಿ ಅಂತ ಹೇಳ್ತಾ ಇರೋದು ಸಹ ಅವ್ರು ಕರ್ತವ್ಯಕ್ಕೆ ಅಡ್ಡಿಪಡಿಸ್ದಂಗೆ. ನಿಮ್ಮ ಜನಸಾಮಾನ್ಯರ ಮೇಲೆ ನಿಮ್ಮ ಗಮನಕ್ಕಿರಲಿ. ಲೈಟ್ ಹಾಕಿ ಅಂತ ಕೇಳೋದು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಿಗಳನ್ನು ನಾವು ಕರ್ತವ್ಯಕ್ಕೆ ಅಡ್ಡಿಪಡಿಸ್ದಂಗೆ. ಅದು ಇವತ್ತಿನ ನಮ್ಮ ಪುರಸಭೆ ಏನು ಮುಖ್ಯ ಅಧಿಕಾರಿ ನಾಗರತ್ನ ಮೇಡಮ್ ಅವರಿದ್ದಾರೋ ಅವರ ಒಂದು ಮನಸ್ಥಿತಿ. ಅವ್ರು ಏನೇ ಮಾಡಲಿ, ಈ ಪುಟಗೋಸಿ ಸುಳ್ಳು ಕೇಸ್ಗಳಿಗೆ KRS ಪಕ್ಷ ಎದುರಲ್ಲ. ಅವರಿಂಥ 100 ಅಲ್ಲ 1000 ಕೇಸ್ಗಳು ಹಾಕೊಂಡ್ರು ಜನಪರವಾಗಿ ನಿಂತಿರುವಂಥ KRS ಪಕ್ಷ ಇದನ್ನು ಖಂಡಿಸುತ್ತೆ. ಹಾಗಾಗಿ ನಿಮಗೆ ನಿಜಕ್ಕೂ ನಾಚಿಕೆ, ಮಾನ, ಮರ್ಯಾದೆ ಏನು ಅಂತದ್ದು ಇದ್ರೆ ಇದು ನಾಳೆ ಸಂಜೆ ಅಷ್ಟರಲ್ಲೇ ಇದು ಹೊತ್ಕೊಳ್ಬೇಕು. ಮಳವಳ್ಳಿ ಜನತೆ ಈ ಕತ್ತಲಲ್ಲ, ಬೆಳಕಲ್ಲಿರಬೇಕು. ಅದಾದ್ಮೇಲೆ ಬೆಳಕಲ್ಲಿರಬೇಕು. ಆ ಒಂದು ವ್ಯವಸ್ಥೆಯನ್ನು ನಿಮಗೆ ನಿಜಕ್ಕೂ ಯೋಗ್ಯತೆ ಇದ್ದರೆ ದಯಮಾಡಿ ಕಲ್ಪಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.